ಬಾಲ್ಯದ ಕನಸಿಗೆ ನಿರಂತರ ಪರಿಶ್ರಮ ಮತ್ತು ಕುಟುಂಬದ ಬೆಂಬಲ ಸಿಕ್ಕರೆ ಸಾಧನೆ ಮಾಡುವುದು ಅಸಾಧ್ಯವೇನಲ್ಲ ಎಂಬುದನ್ನು ಉಡುಪಿಯ ಯುವತಿಯೊಬ್ಬರು ಸಾಬೀತುಪಡಿಸಿದ್ದಾರೆ. ಹೌದು, ಉಡುಪಿಯ ಕೊರಂಗ್ರಪಾಡಿ ಬೈಲೂರಿನ ಇನ್ಶಾತ್ ತಸ್ಕೀನ್ ಅವರು ತಮ್ಮ ವಾಣಿಜ್ಯ ಪೈಲಟ್ ಆಗುವ ಕನಸನ್ನು ನನಸು ಮಾಡಿಕೊಳ್ಳುವ ಮೂಲಕ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಉಡುಪಿಯ ಕೊರಂಗರಪಾಡೆ ಬೈಲೂರು ನಿವಾಸಿ ಇಕ್ಲಾಕ್ ಅಹಮದ್ ಹಾಗೂ ಸೈಯದ್ ತಬಸುಂ ದಂಪತಿಯ ಪುತ್ರಿ ಇನ್ಶಾತ್ ತಸ್ಕೀನ್ ಬಾಲ್ಯದಿಂದಲೇ ನೀಲಾಕಾಶದಲ್ಲಿ ಹಾರಾಡುವ ಕನಸು ಕಂಡವರು. ತಮ್ಮ ಪಿಯುಸಿ ಶಿಕ್ಷಣ ಮುಗಿಯುತ್ತಿದ್ದಂತೆ ಆ ಕನಸಿನ ಬೆನ್ನೇರಿದ ಇನ್ಶಾ ಕಮರ್ಷಿಯಲ್ ಪೈಲಟ್ ಆಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿದ್ರು. ಪ್ರಸಿದ್ಧ ರೆಡ್ ಬರ್ಡ್ ಫ್ಲೈಟ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಬರೋಬ್ಬರಿ 3 ವರ್ಷಗಳ ಕಾಲ ಕಠಿಣ ತರಬೇತಿ ಪಡೆದ ಇನ್ಶಾ ತಮ್ಮ ಅಪಾರ ಆತ್ಮವಿಶ್ವಾಸ ಮತ್ತು ಅಚಲ ಪರಿಶ್ರಮದ ಮೂಲಕ ತರಬೇತಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇದರ ಫಲವಾಗಿ ಫೆಬ್ರವರಿ 2026ರಲ್ಲಿ ಅಧಿಕೃತವಾಗಿ ವಾಣಿಜ್ಯ ಪೈಲಟ್ ಪರವಾನಗಿ ಪಡೆದುಕೊಳ್ಳುವ ಮೂಲಕ ತಮ್ಮ ಸಾಧನೆಯ ಶಿಖರಕ್ಕೇರಿದ್ದಾರೆ. ತಂದೆ ತಾಯಿ ಮತ್ತು ಕುಟುಂಬಸ್ಥರ ನಿರಂತರ ಪ್ರೋತ್ಸಾಹವೇ ನನ್ನ ಈ ಸಾಧನೆಗೆ ಕಾರಣ ಎಂದು ಇನ್ಶಾ ಸಂತಸ ಹಂಚಿಕೊಂಡಿದ್ದಾರೆ. ತಮ್ಮ ಸಾಧನೆಯ ಮೂಲಕ ಪೈಲಟ್ ಆಗುವ ಕನಸು ಕಾಣುತ್ತಿರುವ ನೂರಾರು ಯುವತಿಯರಿಗೆ ಇನ್ಶಾತ್ ತಸ್ಕೀನ್ ಈಗ ಪ್ರೇರಣೆಯಾಗಿದ್ದಾರೆ. ನಾವು ಇಲ್ಲಿಂದ ಡೆಲ್ಲಿಗೆ ಹೋಗಿದ್ವಿ. ಆಗ ಏರ್ಪೋರ್ಟ್ ಡಿಸಿಪ್ಲಿನ್ ನೋಡಿ ಅಲ್ಲಿ ಇಂಟ್ರೆಸ್ಟ್ ಬಂತು. ಅದಾದಮೇಲೆ ರಿಸರ್ಚ್ ಎಲ್ಲ ಮಾಡಿ ಮತ್ತೆ ಏವಿಯೇಷನ್ಗೆ ಹೋಗಿದ್ದು ಪೈಲಟ್ ಆಗಲಿಕ್ಕೆ. ಇನಿಷಿಯಲಿ ಡೆಲ್ಲಿಯಲ್ಲಿ ಇದ್ದೆ 8 to 12 months. ಅಲ್ಲಿ ಥಿಯರಿ ಎಕ್ಸಾಮ್ಸ್ ಎಲ್ಲ ಫಿನಿಷ್ ಮಾಡಿ ಬೆಳಗಾವಿಗೆ ಬಂದು ಫ್ಲೈಯಿಂಗ್ ಮಾಡಿದ್ದು. 200 hours ಫ್ಲೈಯಿಂಗ್ ಬೇಕು ಪೈಲಟ್ ಆಗಲಿಕ್ಕೆ. ಫಸ್ಟ್ ಎಕ್ಸಾಮ್ಸ್ ಎಲ್ಲ ಡೆಲ್ಲಿಯಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದೇನೆ. ಲೈಸೆನ್ಸ್ ಫ್ಲೈಯಿಂಗ್ ಫೆಬ್ರವರಿ ಮುಗಿದೆ, ಮತ್ತು ಲೈಸೆನ್ಸ್ ಏಪ್ರಿಲಲ್ಲಿ ಬಂದಿದ್ದು ನನಗೆ. ಫ್ಲೈಯಿಂಗ್ ಫಿನಿಶ್ ಆಗಿದ್ದು ಫೆಬ್ರವರಿಯಲ್ಲಿ, ಮತ್ತು ಲೈಸೆನ್ಸಿಗೆ ಅಪ್ಲೈ ಮಾಡಿ ಲೈಸೆನ್ಸ್ ಏಪ್ರಿಲಲ್ಲಿ ಬಂದಿದ್ದು. ಇನಿಷಿಯಲಿ ಬೇಡ ಹೇಳಿದರು, ಮತ್ತೆ ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡಿ ಮತ್ತೆ ಆಯ್ತಂತ ಹೇಳಿ ಈಗ ಸಪೋರ್ಟಿವ್ ಇದ್ದಾರೆ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.